ಹಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರಿನ್ಸ್ ವರ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಆಲ್ರೆಡಿ ನಾನು ತಮ್ಮನೇಲಿ ನೋಡಿರೋರಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ, ನಾನು ಮುಂದೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಏನಿದು ಸೂರ್ಯಘರ್ ಯೋಜನೆ ಅಂದರೆ PM ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನಾ. ಇದು ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿರುತ್ತೆ. ಅಂದರೆ ಪ್ರಧಾನಿಯವರು ತಂದಂಥ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಇದು ಜಾರಿಗೆ ಬರಲಿಕ್ಕೆ ಮುಂಚೆ ಅಂದರೆ 2024 ಜನವರಿಯಲ್ಲಿ ಪ್ರಧಾನಿಯವರು ಅಂದರೆ ಶ್ರೀರಾಮನ ಪ್ರತಿಷ್ಠಾಪನಾ ದಿನದಂದು ಅಂದರೆ ಅಯೋಧ್ಯೆಯಲ್ಲಿ ಏನು ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಒಂದು ಸಮಾರಂಭದ ಟೈಮಲ್ಲಿ ಪ್ರಧಾನಿಯವರು ಸೂರ್ಯೋದಯ ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ನಂತರ ಈ ಯೋಜನೆಯನ್ನು PM ಸೂರ್ಯಘರ್ ಮಫ್ತ್ ಬಿಜ್ಲಿ ಯೋಜನೆ ಅಂತ ನಾಮಕರಣ ಮಾಡ್ತಾರೆ. ಈ ಒಂದು ಯೋಜನೆಗೆ ಆಲ್ಮೋಸ್ಟ್ ಒಂದು ಎಷ್ಟು ವೆಚ್ಚ ಆಗಿರ್ಬೋದು ಅಂತ ಹೇಳಿದ್ರೆ 75,000 ಕೋಟಿಯಷ್ಟು ವೆಚ್ಚನ ಮಾಡಿದ್ದಾರೆ. ಇದು ವಿಶ್ವದ ಅತಿ ದೊಡ್ಡ ದೇಶೀಯ ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದನೆ ಮಾಡುವಂಥ ಯೋಜನೆಯಾಗಿದೆ. ಅಂದರೆ ಮಾರ್ಚ್ 27ರಷ್ಟರೊಳಗಡೆ 1 ಕೋಟಿ ಮನೆಗಳಿಗೆ ಸೌರಶಕ್ತಿನ ಒದಗಿಸಬೇಕು. ಅಂದರೆ ಅದು ಒಂದು ಟಾರ್ಗೆಟ್ನ ಇಟ್ಕೊಂಡಿದ್ದಾರೆ. 1 ಕೋಟಿ ಮನೆಗಳಿಗೆ ಸೌರಶಕ್ತಿನ ಒದಗಿಸುವಂಥ ಕಾರ್ಯವನ್ನು ಮಾಡ್ತಾ ಇರುವಂಥ ಯೋಜನೆ. ಅಂದರೆ ಇದು ಆಲ್ಮೋಸ್ಟು ಫೆಬ್ರವರಿಯಲ್ಲಿ ಜಾರಿಗೆ ಬಂದರೆ 9 ತಿಂಗಳ ನಂತರ ಆಲ್ಮೋಸ್ಟು ನವೆಂಬರ್ ಅಷ್ಟರೊಳಗಡೆ 9 ತಿಂಗಳೊಳಗೆ 6.3 ಲಕ್ಷನ ಸ್ಥಾಪನೆ ಮಾಡಲಾಗಿದೆ. ಅಂದರೆ ಸೌರಶಕ್ತಿ ಬಳಕೆನ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಜನರಿಗೆ ಅದು ರೀಚ್ ಆಗಿದೆ ಫ್ರೆಂಡ್ಸು. ಇಲ್ಲಿ ಏನಂತ ಹೇಳಿದ್ರೆ ಇದು 1 ಕೋಟಿ ಮನೆಗಳ ಮೇಲೆ ಸೌರ ಫಲಕಗಳನ್ನ ಅಳವಡಿಸಿ ಸೌರಶಕ್ತಿಯಿಂದ ವಿದ್ಯುತ್ನ ಉತ್ಪಾದಿಸುವಂತಹ ಒಂದು ಗುರಿನ ಹೊಂದಿದೆ. ಅಂದರೆ ಒಂದು ಟಾರ್ಗೆಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಡೇಸ್ ಅಂತ ಇಟ್ಕೊಂಡು 1 ಕೋಟಿ ಮನೆಗಳ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಮೇನ್ ಏನಕ್ಕೆ ಈ ಯೋಜನೆನ ತಗೊಬಂದರು ಅಂತ ಹೇಳಿದ್ರೆ, ಏನು ಮಧ್ಯಮ ವರ್ಗದವರಿರ್ತಾರೆ, ಬಡ ಕುಟುಂಬದವರು ಇರ್ತಾರೆ, ಅವರಿಗೆ ಒಂದು ವಿದ್ಯುತ್ ವೆಚ್ಚ ಏನಿರುತ್ತೆ ಅದನ್ನು ಕಟ್ಟಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದನ್ನ ಅವರು ಕಡಿಮೆ ಮಾಡೋಕ್ಕೋಸ್ಕರ ತಂದಂಥ ಯೋಜನೆಯಾಗಿದೆ. ಅದ್ರ ಜೊತೆಗೆ ನಮಗೆ ಡೈಲಿ ಬಳಕೆಗೆ ಇಂಧನಗಳ ಅವಶ್ಯಕತೆ ತುಂಬಾ ಇರುತ್ತೆ. ಈ ಒಂದು ಅವಶ್ಯಕತೆಗಳನ್ನ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಂದರೆ ಬೇರೆ ದೇಶದಿಂದ ನಾವು ರಫ್ತು ಮಾಡ್ಕೊಳ್ತಾ ಇದ್ದೀವಿ. ಸೊ ಆ ಒಂದು ಇಂಧನ ಅವಶ್ಯಕತೆಗಳನ್ನ ಕಡಿಮೆ ಮಾಡಿ ನಾವೇ ಸ್ವಾವಲಂಬಿಗಳಾಗಬೇಕು. ಅಂದರೆ ನಮ್ಮದೇ ಸ್ವತಃ ಶಕ್ತಿನ ನಾವು ಜನ್ರೇಟ್ ಮಾಡಬೇಕು ಅನ್ನೋದು ಈ ಒಂದು ಯೋಜನೆಯ ಗುರಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಸೌರಶಕ್ತಿ ಉತ್ಪಾದನೆ ಮಾಡಲಿಕ್ಕೆ ಯಾವ ರೀತಿ ಯೋಜನೆಗಳನ್ನ ತಗೊಬಂದರೆ ಉತ್ಪಾದನೆ ಹೆಚ್ಚು ಮಾಡ್ಬೋದು ಅನ್ನೋದನ್ನ ಗುರಿಯಾಗಿಸ್ಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಗೊಬಂದಿದೆ. ನಾನು ಆಲ್ರೆಡಿ ಹೇಳಿದೆ, ಇದಕ್ಕೆ ಆಲ್ಮೋಸ್ಟು 75,000 ಕೋಟಿಯಷ್ಟೇ ವೆಚ್ಚ ಮಾಡ್ತಾ ಇದೆ. ಅಂದರೆ ಪ್ರಾರಂಭದಲ್ಲಿ ಇದು ತಿಂಗಳಿಗೆ ಒಂದು ಆ್ಯಾವ್ರೇಜ್ ಅಂತ ಹೇಳಿದ್ರೆ 7,000 ಅಷ್ಟು ಅಳವಡಿಕೆ ಮಾಡ್ತಾಯಿದ್ರು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಅದು 10 ಪಟ್ಟಷ್ಟು ಹೆಚ್ಚಾಗಿದೆ. ಹೊಸದಾಗಿ ಏನು ಪ್ರಧಾನಿಯವರು ತಂದಂತಹ ಈ ಯೋಜನೆ 300 ಯೂನಿಟ್ಗಳವರೆಗೆ, ಅಂದರೆ ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು ಫ್ರೀಯಾಗಿ 300 ಯೂನಿಟ್ಗಳವರೆಗೆ ಕೊಡೋವಂಥ ಒಂದು ಕೆಲಸನ ಮಾಡ್ತಾಯಿದೆ. ಇನ್ ಕೇಸ್ ಅವರು ಸೌರಶಕ್ತಿನ ಉತ್ಪಾದನೆ ಮಾಡಿದಾಗ ಹೆಚ್ಚುವರಿ ವಿದ್ಯುತ್ನ ಉತ್ಪಾದನೆ ಮಾಡಿದರೆ ಅದನ್ನ ಮಾರಾಟ ಮಾಡುವುದರ ಮೂಲಕ ಅಂದರೆ 1 ವರ್ಷಕ್ಕೆ ಆಲ್ಮೋಸ್ಟು 17,000ದಿಂದ 18,000ನ ಅವರು ಪಡ್ಕೊಳ್ಳುವಂತಹ ಸಹಾಯನ ಈ ಒಂದು ಯೋಜನೆ ಮಾಡ್ತಾ ಇದೆ. ಅಂದರೆ ಇದ್ರ ಜೊತೆಗೆ ಅವರಿಗೆ ವಿದ್ಯುತ್ತು ಕೂಡ ಫ್ರೀಯಾಗಿ ಸಿಗುತ್ತೆ ಮತ್ತು ಅದನ್ನ ಮಾರಾಟ ಮಾಡಿ ದುಡ್ಡು ತೊಗೊಳ್ಳೋದಲ್ದೇ ಈ ಒಂದು ಸೌರ ವಲಯದಲ್ಲಿ ಏನು ಉದ್ಯೋಗಗಳನ್ನ ಸೃಷ್ಟಿಸಿ ಯಾರಿಗೆ ಸ್ಕಿಲ್ಸ್ ಇರುತ್ತೆ, ಕೌಶಲ್ಯಪೂರ್ಣ ಅಂಥ ಯುವಕರಿಗೆ ಉದ್ಯೋಗಗಳನ್ನ ಕೊಡುವಂಥ ಕೆಲಸನೂ ಕೂಡ ಈ ಒಂದು ಯೋಜನೆ ಮಾಡ್ತಾ ಇದೆ. ನೆಕ್ಸ್ಟು ರಾಷ್ಟ್ರೀಯ ಸೌರ ಮಿಷನ್ ಅನ್ನೋ ಒಂದು ಶೀರ್ಷಿಕೆ ಅಡಿನ ತಗೊಂಡು ಭಾರತ ಈ ಒಂದು ಯೋಜನೆಗಳನ್ನ ತರ್ತಾ ಇದೆ. ನಾನು ಆಲ್ರೆಡಿ ನಿಮಗೆ ಇನ್ನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ, PM ಕುಸುಮ್ ಅಂತ. ಅದೂ ಅಷ್ಟೇ ಸೌರಶಕ್ತಿ ಉತ್ಪಾದನೆ ಮಾಡೋದ್ರ ಮೂಲಕ ರೈತರಿಗೆ ಯಾವ ರೀತಿ ನೆರವು ಆಗ್ತಾ ಇದೆ ಅನ್ನೋ ಒಂದು ಯೋಜನೆ ಆಗಿದೆ. ಅದೇ ರೀತಿ ಇದೊಂದು ಸೂರ್ಯೋದಯ ಯೋಜನೆ ಆಗಿರ್ಬೋದು. ಇವೆಲ್ಲನೂ ಭಾರತ ಏನು ಮಾಡಿದೆ ಅಂದರೆ ರಾಷ್ಟ್ರೀಯ ಸೌರ ಮಿಷನ್ ಅನ್ನೋ ಒಂದು ಶೀರ್ಷಿಕೆನ ತಗೊಬಂದು ಅದ್ರ ಕೆಳಗಡೆ ಈ ಒಂದು ಯೋಜನೆಗಳನ್ನ
ಕಾರ್ಯರೂಪಕ್ಕೆ ತರ್ತಾ ಇದೆ. ಅಂದರೆ ಏನಕ್ಕೆ ಇದನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಭಾರತನ ಸೌರಶಕ್ತಿಯಲ್ಲಿ ಜಾಗತಿಕ ಅಂದರೆ ವಿಶ್ವದಲ್ಲೇ ಒಂದು ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋದು ಒಂದು ಗುರಿಯಾಗಿದೆ. ಇದ್ರ ಜೊತೆಗೆ ಏನಂದರೆ ಇಂಧನದ ಸುರಕ್ಷತೆನ ಯಾವ ರೀತಿ ತರಬೇಕು ಅಂತ ಯೋಚನೆ ಮಾಡಿ ಈ ಒಂದು ಸ್ಕೀಮ್ನ ಜಾರಿಗೆ ತಗೊಬಂದಿದೆ. ಇದ್ರದ್ದು ಅವಶ್ಯಕತೆ ಏನಿದೆ ಅಂತ ನೋಡಿದ್ರೆ ಭಾರತ ಈ ಒಂದು ಸೌರಶಕ್ತಿನ ಉತ್ಪಾದನೆ ಮಾಡೋದ್ರ ಜೊತೆಗೆ 3ನೇ ಅತಿ ದೊಡ್ಡ ಇಂಧನ ಬಳಕೆದಾರ ರಾಷ್ಟ್ರವಾಗೋಕ್ಕೆ ಹೊರಟಿದೆ. ಅದ್ರ ಜೊತೆಗೆ ಈಗ ಸೌರಶಕ್ತಿ ಸಾಮರ್ಥ್ಯದಲ್ಲಿ ಆಲ್ರೆಡಿ 5ನೇ ಸ್ಥಾನದಲ್ಲಿದೆ. ಈ ಒಂದು ಕಳೆದ 9 ವರ್ಷ ಏನಿದೆ, ಕಳೆದ 9 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಸೌರಶಕ್ತಿ ಸಾಮರ್ಥ್ಯ ಇಲ್ಲಿವರೆಗೆ ಒಂದು 30 ಪಟ್ಟಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ರೀತಿಯ ಸ್ಕೀಮ್ಗಳನ್ನ ತರುವುದರ ಮೂಲಕ ರೈತರಿಗೂ ಹೆಲ್ಪ್ ಮಾಡ್ತಾ ಇದೆ, ಬಡ ಕುಟುಂಬಗಳಿಗೂ ಹೆಲ್ಪ್ ಮಾಡ್ತಾ ಇದೆ, ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡ್ತಾ ಇದೆ. ಇದು ನವೆಂಬರ್ 2024 ಹೊತ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ 4 ಲಕ್ಷಕ್ಕಿಂತ ಹೆಚ್ಚು ಗ್ರಾಹಕರಿಗೆ 3100 ಕೋಟಿಗೂ ಹೆಚ್ಚಿನ ಸಬ್ಸಿಡಿನ ಆಲ್ರೆಡಿ ವಿತರಣೆ ಮಾಡಿ ಆಗಿದೆ. ಇನ್ನೂ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಆ್ಯಾವ್ರೇಜ್ ಅಂತ ಹೇಳಿದ್ರೆ ಒಂದು 67,000 ಕುಟುಂಬಗಳು ಕೂಡ ಸಬ್ಸಿಡಿನ ಪಡ್ಕೊತಾ ಇದ್ದಾವೆ ಫ್ರೆಂಡ್ಸ್. ಸೊ ಈ ನಮ್ಮ ಭಾರತ ಸರ್ಕಾರ ತಂದಂಥ ಈ ಒಂದು ಯೋಜನೆಗೆ ಏನೆಲ್ಲ ಅರ್ಹತೆಗಳಿರಬೇಕು, ಈ ಒಂದು ಸಬ್ಸಿಡಿನ ಪಡ್ಕೋಬೇಕು ಅಂತ ಹೇಳಿದ್ರೆ ಏನೆಲ್ಲ ಅರ್ಹತೆಗಳಿರಬೇಕು? ಒಂದು ಭಾರತದ ಪ್ರಜೆಯಾಗಿರಬೇಕು, ಇನ್ನೊಂದು ಅವರ ಮನೆಗಳ ಮೇಲೆ ಒಂದು ಸೌರ ಫಲಕಗಳನ್ನ ಅಳವಡಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಚಾವಣಿನ ಹೊಂದಿರಬೇಕು. ಆ ಸೌರ ಫಲಕಗಳನ್ನ ಪ್ಲೇಸ್ ಮಾಡಲಿಕ್ಕೆ ಒಂದು ಜಾಗನ ಅದು ಹೊಂದಿರಬೇಕು. ನೆಕ್ಸ್ಟು ಆ ಒಂದು ಸೌರ ಫಲಕಗಳನ್ನ ಅಳವಡಿಸಿದ ಮೇಲೆ ಅದ್ರ ಮೂಲಕ ಏನು ಸೌರಶಕ್ತಿಯಿಂದ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡ್ತಾರೆ ಅದಕ್ಕೆ ವಿದ್ಯುತ್ ಸಂಪರ್ಕ ಕೂಡ ಇರಬೇಕಾಗಿರುತ್ತೆ. ನೆಕ್ಸ್ಟು ಈ ಸೌರ ಫಲಕಗಳಿಗೆ ನಾವು ಸಬ್ಸಿಡಿನ ತಗೋಬೇಕು ಅಂತ ಹೇಳಿದ್ರೆ ಬೇರೆ ಯಾವುದೇ ಸಬ್ಸಿಡಿನ ನಾವು ಪಡ್ಕೊಂಡಿರಬಾರ್ದು ಫ್ರೆಂಡ್ಸ್. ಇದು ಈ ಒಂದು ಯೋಜನೆದ ಅರ್ಹತೆಗಳಾಗಿರುತ್ತೆ. ನೆಕ್ಸ್ಟು ಇದು ಯಾವ ರೀತಿ ಬರೀ ಜನರಿಗೆ ಮಾತ್ರನೇ ಹೆಲ್ಪ್ ಮಾಡ್ತಾ ಇದೆಯಾ, ಬರೀ ಯುವಕರಿಗೆ ಮಾತ್ರನೇ ಹೆಲ್ಪ್ ಮಾಡ್ತಿದೆಯಾ ಅಂದರೆ ಇಲ್ಲ. ಇದು ಎನ್ವೈರನ್ಮೆಂಟ್ನ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನೋಡಿದ್ರೆ ಅಲ್ಲೂ ಕೂಡ ಅದು ನಮಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈಗ 2005ರಲ್ಲಿ ಏನು ಒಂದು ಹಸಿರು ಮನೆ ಅನಿಲ ಹೊರಸೂಸುವಿಕೆ ಇತ್ತು ಆ ಒಂದು ಮಟ್ಟ ಆಲ್ಮೋಸ್ಟ್ 2030ರಷ್ಟರೊಳಗಡೆ ಒಂದು 45 ಅಷ್ಟಾದರೂ ಕಡಿಮೆ ಮಾಡುವಂಥ ಒಂದು ಟಾರ್ಗೆಟ್ನ ಈ ಯೋಜನೆ ಹೊಂದಿದೆ ಫ್ರೆಂಡ್ಸ್. ನೆಕ್ಸ್ಟು ಇದು ಹೇಳಿದೆ ನಾನು ಆಲ್ರೆಡಿ ಎಷ್ಟೋ ಜನಕ್ಕೆ ಆಲ್ರೆಡಿ ರೀಚ್ ಆಗಿದೆ. ತುಂಬ ಅದರಿಂದ ಅವಶ್ಯಕತೆ ಇರೋರು ಎಲ್ಲರೂ ಪ್ರಯೋಜನ ಪಡ್ಕೊಂಡಿದ್ದಾರೆ. ನೆಕ್ಸ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಲಕ್ಷಾಂತರ ಜನರು ಆಲ್ರೆಡಿ ಸೌರಶಕ್ತಿನ ಅಳವಡಿಸ್ಕೊಂಡು ಕೂಡ ತುಂಬ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಕೂಡ ಈಗಲೂ. ಇದು ಒಂದು ಪರಿಸರ ಸ್ನೇಹಿಯಾಗಿದೆ. ನಾನು ಆಲ್ರೆಡಿ ಹೇಳಿದೆ ಹಸಿರುಮನೆ ಅನಿಲನ ಕಂಟ್ರೋಲ್ ಮಾಡಬೇಕು, ಪರಿಣಾಮ ಬೀರೋದನ್ನ ಕಂಟ್ರೋಲ್ ಮಾಡಬೇಕು, ಮತ್ತು ಇಂಗಾಲದ ಡೈಆಕ್ಸೈಡ್ ಏನು ಪರಿಣಾಮ ಬೀರ್ತಿದೆ ಅದನ್ನೂ ಕೂಡ ಕಡಿಮೆ ಮಾಡುವಂಥ ಒಂದು ಗುರಿನ ಈ ಒಂದು ಯೋಜನೆ ಹೊಂದಿದೆ. ಮತ್ತು ಇದ್ರ ಮೂಲಕ ಏನಾಗ್ತಿದೆ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅವರ ಆರ್ಥಿಕ ಚಟುವಟಿಕೆಗಳಿಗೆ ನೆರವನ್ನು ನೀಡುವಂತಹ ಕೆಲಸ ಕೂಡ ಈ ಒಂದು ಯೋಜನೆ ಮಾಡ್ತಿದೆ. ಇದ್ರ ಜೊತೆಗೆ ಇದು ತುಂಬ ವೇಗವಾಗಿ ಒಂದು ಬೆಳವಣಿಗೆನ ಹೊಂದ್ತಾ ಇದೆ. ಅಂದರೆ ಇದು ಎಲ್ಲ ರೀತಿಯಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಹೆಲ್ಪ್ ಆಗಿರ್ಬೋದು, ಅಥವಾ ನಮ್ಮ ಭಾರತ ದೇಶ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅತ್ಯುನ್ನತ ಸ್ಥಾನಕ್ಕೆ ಸೌರಶಕ್ತಿಯಲ್ಲಿ ಮುನ್ನುಗ್ತಾ ಇರೋದನ್ನು ನೋಡ್ಬೋದು. ಈ ರೀತಿ ಎಲ್ಲ ರೀತಿಯಲ್ಲೂ ಬೆಳವಣಿಗೆನ ಹೊಂದ್ತಾ ಇದೆ. ಈ ರೀತಿ ಬೆಳವಣಿಗೆ ಆಗ್ತಾ ಹೋದರೆ ಇದು ಒಂದು ಸುಸ್ಥಿರ ಭವಿಷ್ಯಕ್ಕೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ರೈತರನ್ನ ಕೂಡ ಅವರ ಸ್ವಾವಲಂಬಿಗಳಾಗುತ್ತಾ ಏನು ಹೊರಟಿದ್ದಾರೆ ಅದನ್ನೂ ಕೂಡ ಹೆಲ್ಪ್ ಮಾಡ್ತಾ ಇದೆ ಈ ಒಂದು ಯೋಜನೆ. ಈ ಯೋಜನೆಯಲ್ಲಿ ನಾವು ನೋಡಿದಂಗೆ ಆಲ್ಮೋಸ್ಟ್ ಎಲ್ಲ ರೀತಿಯ ಟಾರ್ಗೆಟ್ಗಳನ್ನ ಭಾರತ ಸರ್ಕಾರ ಹಾಕ್ಕೊಂಡಿದೆ. ಇದರಲ್ಲಿ ಇನ್ನೂ ಕೆಲವು ಗುರಿಗಳನ್ನ ಸಾಧಿಸಬೇಕು ಅಂತ ಇಟ್ಕೊಂಡಿದೆ ಫ್ರೆಂಡ್ಸ್. ಅದು ಬಂದು 2030ರಷ್ಟರೊಳಗಡೆ ಒಂದು ಏನು ಟಾರ್ಗೆಟ್ ಇದೆ ಅದರಲ್ಲಿ 500 ಗಿಗಾವ್ಯಾಟಷ್ಟು ಒಂದು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯನ ತಲುಪಬೇಕು, ರೀಚ್ ಆಗಬೇಕು ಅಂತ ಅಂದ್ಕೊಂಡಿದೆ. ಅದ್ರ ಜೊತೆಗೆ 2030ರಲ್ಲೇ ಏನು ನವೀಕರಿಸಬಹುದಾದ ಮೂಲಗಳಿದೆ ಅದ್ರ ಮೂಲಕ ಒಂದು 50% ಆದರೂ ಅದರ ಶಕ್ತಿನ ಪೂರೈಸಬೇಕು. ಈಗ ನೀವು ಅನ್ಕೋತಾ ಇರ್ಬೋದು ಏನಿದು ನವೀಕರಿಸಬಹುದಾದ ಅಂತ ಹೇಳಿದ್ರೆ, ಈಗ ನವೀಕರಿಸಲಾಗದ ಇಂಧನಗಳು ಅಂತ ಹೇಳಿದ್ರೆ
ಅದು ಒಂದು ಸಲ ನಾವು ಬಳಕೆ ಮಾಡಿದ್ಮೇಲೆ ಮುಗ್ದೋಯ್ತು ಅಂತ ಅರ್ಥ. ಅದನ್ನ ಮತ್ತೆ ನಾವು ಹೊಸದಾಗಿ ಇದು ಮಾಡಬೇಕು ಅಂತಂದರೆ ಅದು ತುಂಬ ಕಷ್ಟ, ಆಗಲ್ಲ. ಆದರೆ ನವೀಕರಿಸಬಹುದಾದ ಅಂತ ಹೇಳಿದ್ರೆ ನಾವು ಎಷ್ಟೇ ಬಳಕೆ ಮಾಡಿದ್ರೂ ನಾವು ಉತ್ಪತ್ತಿ ಮಾಡ್ಬೋದು, ಮತ್ತು ನಾವು ಉತ್ಪಾದನೆ ಮಾಡ್ಬೋದು ಯೂಸ್ ಮಾಡ್ದಂಗೆ. ಫಾರ್ ಎಕ್ಸಾಂಪಲ್, ನವೀಕರಿಸಲಾಗದ ಅಂತ ಹೇಳಿದ್ರೆ ಈಗ ಪೆಟ್ರೋಲಿಯಂ ಆಗಿರ್ಬೋದು, ಕಲ್ಲಿದ್ದಲು, ಈ ರೀತಿಯ ಒಂದು ಇಂಧನಗಳು. ಅದೇ ನವೀಕರಿಸಬಹುದಾದ ಅಂತ ಹೇಳಿದ್ರೆ ಪವನ ಶಕ್ತಿ ಆಗಿರ್ಬೋದು, ಅಂದರೆ ವಿಂಡಿಂದ ನಾವೇನು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ ಅದಾಗಿರ್ಬೋದು. ಸೌರಶಕ್ತಿ ಅಂದರೆ ಈಗ ಹೇಳ್ತಾ ಇದ್ದೀನಲ್ಲ, ಸೂರ್ಯನಿಂದ ಬರುವಂಥ ಬೆಳಕಿಂದ, ಸೂರ್ಯನ ಕಿರಣಗಳಿಂದ ನಾವು ವಿದ್ಯುತ್ನ ಉತ್ಪಾದನೆ ಮಾಡೋದು. ಇವು ಬಂದು ನವೀಕರಿಸಬಹುದಾದ ಇಂಧನಗಳಾಗಿರುತ್ತೆ. ನೆಕ್ಸ್ಟು ಆಲ್ಮೋಸ್ಟು 2030 ಒಂದು ಅಂದಾಜಿಗೆ ಏನಿಲ್ಲ ಅಂದರೂ ಇಂಗಾಲದ್ದು ಏನು ಹೊರಸೂಸುವಿಕೆ ಇದೆ ಅದನ್ನ 1 ಬಿಲಿಯನ್ ಟನ್ನಷ್ಟು ಕಡಿಮೆ ಮಾಡಬೇಕು ಅನ್ನೋ ಗುರಿ ಹೊಂದಿದೆ. ಅದ್ರ ಜೊತೆಗೆ ಅದು ಏನು ಹೆಚ್ಚಾಗಿದೆ, ಎಕನಾಮಿಕ್ ಮೇಲೆ ಏನು ಪರಿಣಾಮ ಬೀರ್ತಿದೆ ಇಂಗಾಲದ ಅದನ್ನ ಒಂದು 45% ಕಡಿಮೆ ಮಾಡುವಂಥ ಗುರಿ ಹೊಂದಿದೆ. ಮತ್ತು ಇದು 2070 ಒಂದು ನಿವ್ವಳ ಶೂನ್ಯ ಇಂಗಾಲ, ಅಂದರೆ ಕಂಪ್ಲೀಟ್ ಇಂಗಾಲನ ತೆಗೆದುಹಾಕುವಂಥ ಒಂದು ಗುರಿನ ಹೊಂದಿದೆ ಫ್ರೆಂಡ್ಸ್. ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ಈ ಒಂದು ಯೋಜನೆಗೆ ಏನೇನು ಬೇಕಾಗುತ್ತೆ, ಯಾವ ರೀತಿ ಸಲ್ಲಿಸೋದು ಅಂತ ಹೇಳಿದ್ರೆ, ಒಂದು ರಾಷ್ಟ್ರೀಯ ಪೋರ್ಟಲ್ ಅಂತ ಏನಿದೆ ಅಲ್ಲಿ ಹೋಗಿ, ಒಂದು ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಇದಕ್ಕೆ ಅಂತಲೇ ಒಂದು ವೆಬ್ಸೈಟ್ ಇರುತ್ತೆ, ಅಲ್ಲಿ ನೋಂದಣಿ ಮಾಡ್ಕೋಬೇಕು. ಅದು ನೋಂದಣಿ ಆದಮೇಲೆ ಯಾವ ರಾಜ್ಯದಿಂದ ನೀವು ತೊಗೊಳ್ತಾ ಇದ್ದೀರಾ ಮತ್ತು ಯಾವ ವಿದ್ಯುತ್ ವಿತರಣಾ ಕಂಪ್ನಿ ಇದೆ ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ತೊಗೊಂಡು ನೀವು ಲಾಗಿನ್ ಆಗ್ಬೋದು. ಆಮೇಲೆ ಅವರು ನಿಮಗೆ ಮೇಲ್ಛಾವಣಿಯ ಸೌರಶಕ್ತಿಗೆ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೇಳ್ತಾರೆ. ಆವಾಗ ನೀವು ಆ ಅರ್ಜಿನ ಸಲ್ಲಿಸ್ಬೋದು. ಅಷ್ಟೆಲ್ಲ ಆದಮೇಲೆ ನೆಕ್ಸ್ಟು ನಿಮಗೆ ಒಂದು ಅನುಮೋದನೆ ದೊರೆತ ನಂತರ ಏನಾಗುತ್ತೆ ಅಂದರೆ, ಯಾರು ನೋಂದಾಯಿತ ಮಾರಾಟಗಾರರು ಇರ್ತಾರೆ ಅವರಿಂದ ಸ್ಥಾವರನ ಅಂದರೆ ನಿಮಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಕೇಳ್ಕೊಳ್ಳೋದು. ನೆಕ್ಸ್ಟು ಅದು ಪೂರ್ಣ ಆದಮೇಲೆ ನಿಮ್ದೇನೇನು ಅದ್ರದ್ದು ಸ್ಥಾವರ ಇನ್ಸ್ಟಾಲ್ ಮಾಡ್ತಾರೆ ಅದ್ರದ್ದು ಡೀಟೇಲ್ಸ್ನ ಕೊಟ್ಟು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಹೇಳ್ತಾರೆ. ನೆಕ್ಸ್ಟು ಅದು ಆದಮೇಲೆ ಅವರು ನೆಟ್ ಮೀಟರ್ನ ಅಳವಡಿಕೆ ಮಾಡಿದ್ಮೇಲೆ ಪೋರ್ಟಲಿಂದ ನಿಮಗೆ ಒಂದು ಕಮಿಷನಿಂಗ್ ಪ್ರಮಾಣ ಪತ್ರ ಅಂತ ರಚನೆ ಮಾಡಿ ಕೊಡ್ತಾರೆ. ಇದೆಲ್ಲ ಆದಮೇಲೆ ಒಂದು ಆಯೋಗಕ್ಕೆ ವರದಿನ ಸಲ್ಲಿಸ್ತಾರೆ. ಈ ವರದಿ ಸಲ್ಲಿಸಿದ ಮೇಲೆ ಏನು ಅರ್ಜಿದಾರರು ಅರ್ಜಿ ಹಾಕಿರ್ತಾರೆ ಅವ್ರದ್ದು ಫುಲ್ಲು ಡೀಟೇಲ್ಸ್ ಆಗಿರ್ಬೋದು, ಅಂದರೆ ಬ್ಯಾಂಕ್ ಖಾತೆ ಡೀಟೇಲ್ಸ್ ಆಗಿರ್ಬೋದು, ಅಥವಾ ಚೆಕ್ ಏನು ಇದಾಗಿರುತ್ತೆ ಕ್ಯಾನ್ಸಲ್ ಆಗಿರುತ್ತೆ ಅದನ್ನ ಆ ಪೋರ್ಟಲ್ ಮೂಲಕ ಕೊಡಬೇಕಾಗಿರುತ್ತೆ. ಇಷ್ಟೆಲ್ಲ ವಿವರಗಳನ್ನ ಕೊಟ್ಟಾದಮೇಲೆ ನೆಕ್ಸ್ಟು ನಿಮಗೆ ಒಂದು 30 ಡೇಸ್ ಅಷ್ಟರೊಳಗಡೆ ನಿಮ್ಮ ಬ್ಯಾಂಕ್ ಖಾತೆ ಏನು ವಿವರಗಳನ್ನ ಕೊಟ್ಟಿರ್ತೀರ ಅಲ್ಲಿಗೆ ಅದು ಸಬ್ಸಿಡಿ ಬರುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಈ ಒಂದು ಯೋಜನೆ ಎಲ್ಲ ರೀತಿಯ ವರ್ಗದವ್ರಿಗೂ ಸಹಾಯನ ಮಾಡ್ತಾ ಇದೆ. ಸೊ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಇನಿಷಿಯೇಟಿವ್ ಆಗಿದ್ರೂ ಭಾರತನ ಒಂದು ಎಲ್ಲ ದೇಶಗಳಿಗೂ ಹೆಚ್ಚಾಗಿ ಮೀರಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದ್ರ ಜೊತೆಗೆ, ಸೌರಶಕ್ತಿಯಲ್ಲಿ ಅಗ್ರಸ್ಥಾನ ಹೊಂದಬೇಕು ಅನ್ನೋದ್ರ ಜೊತೆಗೆ ಎಲ್ಲರನ್ನೂ ಮನದಲ್ಲಿಟ್ಕೊಂಡು ಈ ಒಂದು ಯೋಜನೆನ ಕೇಂದ್ರ ಸರ್ಕಾರ ತೊಗೊಂಡು ಬಂದಿದೆ ಫ್ರೆಂಡ್ಸ್. ಸೊ ಈ ರೀತಿಯಾದ ಎಲ್ಲ ಯೋಜನೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.